ಎರಡನೆಯದಾಗಿ, ಪರಿಚರ್ಯದಲ್ಲಿ ದೇವರು. ಬಹುಶಃ ಈ ವಾಕ್ಯ ಕೇಳುವವರಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳುವವರಿದ್ದೇ ಇರುತ್ತೀರಿ. ಆದರೆ ನನ್ನ ಪ್ರಶ್ನೆ, ನಮ್ಮಲ್ಲಿ ಎಷ್ಟು ಜನರಿಗೆ ನಿಜವಾಗ್ಲೂ ದೇವರು ಗೊತ್ತಿದ್ದಾರೆ? ದಟ್ಸ್ ಎ ಕ್ವಶನ್ ಪಾಯಿಂಟ್. ಉತ್ತರಿಸಬೇಕಾದ ಕ್ವಶನ್. ನಿಜವಾಗ್ಲೂ ನಮಗೆ ದೇವರು ಯಾರೆಂದು ಗೊತ್ತಾ? ದೇವರನ್ನು ಅರಿತವರು ಏನ್ಮಾಡ್ತಾರಂತೆ? ಹೇಳ್ತೇನೆ ಕೇಳಿ. ಪರಾಕ್ರಮ ಕಾರ್ಯಗಳನ್ನು ಮಾಡುತ್ತಾರೆ. ನೀವು ನಿಜವಾಗಲೂ ದೇವರನ್ನು ಅರಿತಿರುವ ಸೇವಕರಾಗಿರುವುದಾದರೆ ನಿಮ್ಮ ಸೇವೆಯ ಜೀವಿತದಲ್ಲಿ ನಿಜವಾಗಲೂ ಅದ್ಭುತ ಕಾರ್ಯಗಳನ್ನು, ಅದ್ಭುತವಾದಂತಹ ಸೇವೆಯನ್ನು, ಪರಾಕ್ರಮ ಕಾರ್ಯಗಳನ್ನು ನೀವು ಮಾಡಲು ಸಾಧ್ಯವಾಗುತ್ತೆ. ನೀವು ಮಾಡೇ ಮಾಡ್ತೀರಿ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು, ಇಲ್ಲವೇ ಯಥಾರ್ಥರಾಗಿ ಜೀವಿಸುವವರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಿವೆ ಅಂತೆ. ಒಂದು ದಿನ ಈ ವಿಷಯ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡ್ತೀರಿ. ದೆವ್ವ ಹಿಡಿದ ತನ್ನ ಮಗನನ್ನು ಒಬ್ಬ ತಂದೆ ಪೇತ್ರ, ಯೋಹಾನ, ಯಾಕೋಬ ಉಳಿದ ಶಿಷ್ಯರ ಬಳಿಗೆ ಕರೆತರುತ್ತಾನೆ. ಆ ಶಿಷ್ಯರು ಏನ್ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಆ ದೆವ್ವವನ್ನು ಮಾತ್ರ ಹೊರದೋಡಿಸಲಿಕ್ಕಾಗಲಿಲ್ಲ. ಚಿಕ್ಕಂದಿನಲ್ಲಿ ನಾನು ದೆವ್ವ ಬಿಡಿಸುವವರನ್ನು ನೋಡ್ತಿದ್ದೆ. ಕೆಲವೊಂದು ಜನ ಪಾಸ್ಟರ್ಸ್ಗಳು ದೆವ್ವ ಬಿಡಿಸುವಾಗ ಕೂದಲು ಹಿಡ್ಕೊಂಡು ಪಾಪ ತೂಗಾಡಿಸುತ್ತಾ ಇದ್ರು, ಎಳೆಯುತ್ತಾ ಇದ್ರು. ಆ ದೆವ್ವ ಬಿಟ್ಟು ಹೋಗ್ತಿರ್ಲಿಲ್ಲ. ಕೂದಲು ಹಿಡಿದು ಎಳೆದ್ರೆ ಹೋಗಲ್ಲ ಅನ್ನುತ್ತಿತ್ತು. ಉಗುರು ಕೇಳ್ತಾ ಇದ್ರು, ಆದ್ರೂ ಹೋಗಲ್ಲ ಅನ್ನುತ್ತಾಯ್ತು. ದೆವ್ವ ಆ ಸ್ತ್ರೀಗೆ ಹಿಂಸಿಸಿದ್ದಕ್ಕಿಂತಲೂ ಈ ಪಾಸ್ಟರ್ಸ್ ಹಿಂಸೆ ಕೊಡೋದೇ ಹೆಚ್ಚಾಗಿರ್ತಿತ್ತು. ಒಮ್ಮೆ ಒಬ್ಬ ವ್ಯಕ್ತಿಗೆ ದೆವ್ವ ಹಿಡಿದಿತ್ತಂತೆ. ಆ ದೆವ್ವ ಹಿಡಿದಿರುವ ವ್ಯಕ್ತಿಯನ್ನು ನಮ್ಮ ಕಲ್ವರಿ ಟೆಂಪಲ್ಗೆ ಕರೆತರಬೇಕು ಎಂದು ಅವರು ಯೋಚಿಸಿ ದೆವ್ವ ಹಿಡಿದಿರುವ ಆ ವ್ಯಕ್ತಿಯನ್ನು ಕರೆತರುವಾಗ ಅವನು ಕೂದಲು ಹಿಡಿದು ಎಳೆಯುತ್ತಾನೋ ಎಂದು ಕೇಳಿತಂತೆ. ಯಾರು? ಅವರು ಕೂದಲು ಹಿಡಿದು ಎಳೆಯುತ್ತಾರೋ ಎಂದು ಕೇಳಿತಂತೆ. ಅಂದ್ರೆ ಇದಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಲ್ಲೆಲ್ಲಿ ತಕ್ಕೊಂಡು ಹೋಗಿದ್ರೋ ಗೊತ್ತಿಲ್ಲ. ಇಲ್ಲ ರೀ, ನಮ್ಮ ಸೇವಕರು ಕೂದಲು ಹಿಡಿದು ಎಳೆಯುವಂಥವರಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡ್ತಾರಷ್ಟೇ ಅಂದ್ರು. ದಯವಿಟ್ಟು ಗಮನಿಸಿ, ಪೇತ್ರ, ಯೋಹಾನ, ಯಾಕೋಬ ಈ ಎಲ್ಲಾ ಶಿಷ್ಯರು ಸೇರಿ ಆ ದೆವ್ವ ಹಿಡಿದಿರುವಂತಹ ಹುಡುಗನಿಗೆ ಏನ್ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ದೆವ್ವ ಮಾತ್ರ ಬಿಡಿಸ್ಲಿಕ್ಕಾಗ್ಲಿಲ್ಲ. ಪರಿಚರ್ಯದಲ್ಲಿ ಅವರು ಫೇಲ್ ಆದ್ರು. ಆಗ ಅವರ ಮಧ್ಯದಲ್ಲಿ ಒಂದು ವಾಗ್ವಾದ ಉಂಟಾಯ್ತು. ಅದೇ ಸಮಯದಲ್ಲಿ ಯೇಸು ಬರ್ತಾರೆ. ಏನದು ಗಲಾಟೆ ಎಂದು ಕೇಳಿದ್ರು. ಆಗ ದೆವ್ವ ಹಿಡಿದಿರುವ ಹುಡುಗನ ತಂದೆ ಬಂದು, ಅಯ್ಯ, ನನ್ನ ಮಗನಿಗೆ ದೆವ್ವ ಹಿಡಿದಿರುವಾಗ ನಿನ್ನ ಜೊತೆ ತಿರುಗಾಡ್ತಾ ಇದ್ದಾರಲ್ಲವೇ, ಅವರು ನಿನ್ನ ಶಿಷ್ಯರಾಗಿರುವುದರಿಂದ ನಿನ್ನ ಪಾವರ್ ಸ್ವಲ್ಪ ಮಟ್ಟಿಗೆ ಅವರಿಗಿರುತ್ತೆ ಎಂದು ನಂಬಿದೆ. ತೀರಾ ನೋಡಿದ್ರೆ ಅವ್ರಿಗೆ ಯಾವ ಪಾವರ್ ಇಲ್ಲ, ಬರೀ ಹೆಸರು ಬಿಟ್ರೆ. ಯಾಕೆ ಬೇಕಯ್ಯ? ಇಂಥವ್ರನ್ನೆಲ್ಲ ಹಿಂದಿಟ್ಕೊಂಡು ತಿರುಗಾಡ್ತಾ ಇದ್ದೀನಿ ನೀನು. ಅವ್ರ ಕೈಲಾಗದವರು. ಏನಾದ್ರೂ ಮಾಡ್ತಾರೆಂದು ಮಗನನ್ನು ಅವರ ಬಳಿಗೆ ಒಯ್ದೆ. ಅವರಿಂದೇನಾಗ್ಲಿಲ್ಲ ಎನ್ನುವಂತೆ ಮಾತಾಡ್ದ. ಆಗ ಯೇಸು ಸುತ್ತಲಿರುವ ಶಿಷ್ಯರಿಗೆ ನೋಡಿ ಏನು ಹೇಳ್ತಾರೆ ಗೊತ್ತಾ? ಇನ್ನೆಷ್ಟು ಕಾಲ ನಾನು ನಿಮ್ಮನ್ನು ಸಹಿಸಲಿ? ಅದು ಆತನ ಎಕ್ಸ್ಪ್ರೆಷನ್ ಆಗಿತ್ತು. ಕೈಲಾಗದ ಶಿಷ್ಯರನ್ನು ಯೇಸು ನೋಡಿ ಇನ್ನೆಷ್ಟರವರೆಗೂ ನಿಮ್ಮನ್ನು ಸಹಿಸಲಿ ಅನ್ನುತ್ತಾರೆ. ಇನ್ನೆಷ್ಟು ದಿನ ಕೈಲಾಗದವರಾಗುಳಿಕೊಳ್ಳುತ್ತೀರಿ ಅನ್ನುತ್ತಾರೆ. ನನ್ನ ಸೇವೆ ಶಕ್ತಿಯಿಂದ ಕೂಡಿದ ಸೇವೆಯಾಗಿದೆ, ಬಲದಿಂದ ಕೂಡಿದ ಸೇವೆಯಾಗಿದೆ. ಹೀಗೆ ಬಲಹೀನರಾಗಿ ಜೀವಿಸುವುದಾದರೆ ಹೇಗೆ ನನ್ನ ಶಕ್ತಿ ಲೋಕಕ್ಕೆ ತೋರಿಸುತ್ತೀರಿ ಎನ್ನುವ ರೀತಿಯಲ್ಲಿ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಲಿ ಎಂದು ಯೇಸು ಹೇಳ್ತಾರೆ. ಆ ದೆವ್ವವನ್ನು ಬಿಡಿಸುತ್ತಾರೆ. ಆ ಹುಡುಗನಿಗೆ ವಾಸಿ ಮಾಡಿ ತಂದೆಗೆ ಒಪ್ಪಿಸಿಕೊಡ್ತಾರೆ. ಆ ನಂತರ ಯೇಸುವಿನೊಂದಿಗೆ ಈ ಶಿಷ್ಯರೆಲ್ಲ ಏಕಾಂತವಾಗಿರುವಾಗ ಪೇತ್ರನು ಬಂದು ಪಕ್ಕದಲ್ಲಿ ಕೂತ್ಕೊಂಡು, ಯೇಸು, ಈ ವಿಷಯ ನಮ್ಮಲ್ಲಿಯೇ ಇರಲಿ, ಏನು ಹೇಳು? ಏನಿಲ್ಲ ಪ್ರಭುವೇ. ಯಾಕೆ ಆ ದೆವ್ವ ಬಿಡಿಸಲು ನಮ್ಮಿಂದಾಗ್ಲಿಲ್ಲ? ಏನಂದ? ಯಾಕೆ ನಮ್ಮಿಂದ ಆಗ್ಲಿಲ್ಲ? ಪರವಾಗಿಲ್ಲ ಪ್ರಿಯರೇ, ಪೇತ್ರನಿಗೆ ಅವಕಾಶವಿತ್ತು. ಸಾಯಂಕಾಲ ಆದ ಕೂಡಲೇ ಪೇತ್ರನು ದೇವರ ಬಳಿಗೆ ಬಂದು ಯಾಕೆ ನಮ್ಮಿಂದ ಆಗ್ಲಿಲ್ಲ ಎಂದು ಕೇಳ್ತಿದ್ದಾನೆ. ಆಗ ಯೇಸು ಹೇಳ್ತಾರೆ, ಈ ಜಾತಿಯು ಕೇವಲ ಉಪವಾಸ ಪ್ರಾರ್ಥನೆ ಹೊರತಾಗಿ ಮತ್ತೆ ಬೇರೆ ಯಾವ ರೀತಿಯಲ್ಲಿಯೂ ಇವು ಬಿಟ್ಟು ಹೋಗುವುದೇ ಇಲ್ಲ ಅನ್ನುತ್ತಾರೆ. ಆ ದಿನ ಪೇತ್ರನಾಗಿರ್ಬೋದು, ಯೋಹಾನ ಆಗಿರ್ಬೋದು, ಯಾಕೋಬ ಆಗಿರ್ಬೋದು, ಅವರು ಫೇಲ್ ಆಗಿರೋದು ಎಲ್ಲಿ ಗೊತ್ತಾ? ಪ್ರಾರ್ಥನೆಯಲ್ಲಿ. ಯಾಕೆ ಅವರು ತಮ್ಮ ಸೇವೆಯ ಜೀವಿತದಲ್ಲಿ ಫೇಲ್ ಆದರು ಎನ್ನುವುದಾದರೆ ಅವರು ಪ್ರಾರ್ಥನೆಯ ಜೀವಿತವನ್ನು ಅಳವಡಿಸಿಕೊಳ್ಳಲಿಲ್ಲ. ನಿಮಗೆ ನೆನಪಿದೆಯಾ? ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಡುವ ರಾತ್ರಿ ವೇಳೆಯಲ್ಲಿ ತನ್ನ ಶಿಷ್ಯರಿಗೆ ನೋಡಿ, ನೀವು ಶೋಧನೆಗೆ ಒಳಗಾಗಲಾರದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅನ್ನುತ್ತಾರೆ. ಹೀಗೆ ಹೇಳಿ ಯೇಸು ಏಕಾಂತವಾಗಿ ಹೋಗಿ
ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ರೆ ಆತನ ಬೆವರು ರಕ್ತವಾಗಿ ಸುರಿಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ. ತಿರುಗಿ ಯೇಸು ಬಂದು ನೋಡಿದ್ರೆ ಶಿಷ್ಯರು ಮತ್ತೆ ನಿದ್ರೆ ಮಾಡ್ತಾ ಇದ್ರು ಪ್ರಿಯರೇ. ಅವರನ್ನು ಎಬ್ಬಿಸಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ, ಒಂದು ಗಳಿಗೆಯಾದರೋ ನೀವು ಎಚ್ಚರವಾಗಿ ಇರಲಾರಿರೋ ಎಂದು ಹೇಳಿ ಮತ್ತೆ ಹೋಗಿ ಪ್ರಾರ್ಥನೆ ಮಾಡಿ ತಿರುಗಿ ಬಂದು ನೋಡಿದ್ರೆ ಮತ್ತೆ ನಿದ್ರೆ ಮಾಡ್ತಾ ಇದ್ರು. ಸೀಮೋನನೇ, ಒಂದು ಗಳಿಗೆಯಾದರೋ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರಿಯೋ? ಶೋಧನೆಗೆ ಒಳಗಾಗದಂತೆ, ಸೈತಾನನಿಗೆ ಒಳಗಾಗದಂತೆ ನೀವಿರಬೇಕಾದರೆ ಪ್ರಾರ್ಥನೆಯೇ ಆಧಾರವಾಗಿದೆ. ಅವರು ಪ್ರಾರ್ಥಿಸಿದರೋ? ಇಲ್ಲ. ಫಲಿತವಾಗಿ ಏನಾಯ್ತು? ಏನು ಹೇಳ್ತಾನೆ ಮೊದಲು ಪೇತ್ರ? ಯೇಸುವೇ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂದಾಗ ಯೇಸು ಹೇಳ್ತಾರೆ, ಕೇಳು ಪೇತ್ರನೇ, ಪ್ರಾಣ ಕೊಡ್ತೇನೆ ಎಂದು ಹೇಳ್ತಾ ಇದೀಯ. ಆದರೆ ಯೇಸು ಯಾರು ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಅಲ್ಲಗಳೆಯುತ್ತಿ ಎಂದು ಹೇಳಿದರೆ, ಇಲ್ಲ ಯೇಸುವೇ, ನಾನು ಸುಳ್ಳಾಡುವುದಿಲ್ಲ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಆಸೆ ಅಂತೂ ಇದೆ ಪ್ರಾಣ ಕೊಡಬೇಕೆಂದು, ಆದರೆ ಕೊಡಲು ಸಾಧ್ಯವಾಯಿತೋ? ಇಲ್ಲ ಪ್ರಿಯರೇ. ಕಾರಣವೇನು? ಅವನು ಯಾವ ಆಸೆ ಉಳ್ಳವನಾಗಿದ್ದನೋ, ಯೇಸುವಿಗೋಸ್ಕರ ಏನನ್ನು ಮಾಡಲಿಚ್ಛಯಿಸಿದನೋ ಅದನ್ನು ಅವನು ಮಾಡಿದನೋ? ಮಾಡ್ಲಿಕ್ಕಾಗ್ಲಿಲ್ಲ. ಕಾರಣ ಪ್ರಾರ್ಥನೆಯ ಜೀವಿತ ಇಲ್ಲದೇ ಇರುವುದಕ್ಕಾಗಿ. ಈ ವಾಕ್ಯ ಕೇಳುವಂತಹ ಸೇವಕರಾಗಿರ್ಬೋದು, ಆತ್ಮಿಕರಾಗಿರ್ಬೋದು, ನಮ್ಮೆಲ್ಲರಿಗೆ ಆಸೆ ಇದೆ ಕರ್ತನಿಗೋಸ್ಕರ ರೋಷವುಳ್ಳವರಾಗಿ ಜೀವಿಸಬೇಕೆಂದು, ಪರಿಶುದ್ಧರಾಗಿ ಜೀವಿಸಬೇಕೆಂದು, ಪ್ರಾರ್ಥಿಸುವವರಾಗಿ ಜೀವಿಸಬೇಕೆಂದು, ಎಲ್ಲಾ ವಿಷಯಗಳಲ್ಲಿ ಜಯ ಸಾಧಿಸಬೇಕೆಂಬ ಆಸೆ ಇದೆ. ಆದರೆ ಯಾಕೆ ನಮ್ಮ ಜೀವಿತದಲ್ಲಿ ಜಯ ಸಾಧಿಸಲಿಕ್ಕಾಗ್ತಿಲ್ಲ? ಕಾರಣ ಗೊತ್ತಾ? ಆ ಆಸೆಗೆ ತಕ್ಕಂತಹ ಪ್ರಾರ್ಥನೆ ಜೀವಿತ ಕಣ್ಮರೆಯಾಗಿರೋದ್ರಿಂದ. ಪ್ರಾಣ ಕೊಡ್ತೇನೆ ಯೇಸುವೆ ಎಂದು ಪೇತ್ರನು ಹೇಳಿದ್ರೆ, ಪೇತ್ರನೊಂದಿಗೆ ಉಳಿದವರೆಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಾರೆ, ಪ್ರಾಣ ಕೊಡ್ತೇವೆ, ಪ್ರಾಣ ಕೊಡ್ತೇವೆ, ಪ್ರಾಣ ಕೊಡ್ತೇವೆ ಎಂದು. 1 ಗಂಟೆ ಪ್ರಾರ್ಥನೆ ಮಾಡುವುದು ಕಷ್ಟ ಅಂತೀರಾ, ಪ್ರಾಣ ಕೊಡುವುದು ಕಷ್ಟ ಅನ್ನುತ್ತೀರಾ? ಏನನ್ನುತ್ತೀರಿ ಹೇಳಿ? ಅವ್ರಿಗೆ ಯಾವುದು ಕಷ್ಟಕರವಾಯ್ತು ಗೊತ್ತಾ? ಪ್ರಾರ್ಥನೆ ಮಾಡುವುದೇ ಕಷ್ಟವಾಯ್ತು. ಈ ದಿನ ಸೇವಕರಾದ ನಮಗೆ ಎಲ್ಲದಕ್ಕಿಂತಲೂ ಬಹು ಕಷ್ಟಕರವಾದದ್ದು ಯಾವುದು ಗೊತ್ತಾ? ಮೊಳಕಾಲೂರೋದು, ಪ್ರಾರ್ಥನೆ ಮಾಡೋದು. ಆ ದಿನ ಯೇಸು ಪೇತ್ರನಿಗೆ ಹೇಳ್ತಾರೆ, 1 ಗಳಿಗೆಯಾದರೋ ಎಚ್ಚರವಾಗಿರಲಾರಿಯಾ? ನಾನು ಹೈದರಾಬಾದ್ಗೆ ಬಂದ ನಂತರ ಕಲ್ವರಿ ಹೌಸ್ ಎಂಬುದಾಗಿ ಒಂದು ಹೌಸ್ ತೆಗೆದುಕೊಂಡೆವು. ಆ ಹೌಸಲ್ಲಿ ಒಂದು ಚಿಕ್ಕ ಬೆಡ್ರೂಮ್ ಇರ್ತಾ ಇತ್ತು. ಆ ಬೆಡ್ರೂಮ್ನಲ್ಲಿ ಗೋಡೆಯ ಮೇಲೆ, ನನ್ನ ಬೆಡ್ ಮೇಲ್ಗಡೆಯೇ ಗೋಡೆಯ ಮೇಲೆ ಈ ಮಾತನ್ನು ಬರೆದೆ, ಸತೀಶ್ ಕುಮಾರ್, 1 ಗಳಿಗೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರಿಯಾ ಎಂದು ನಾನು ಬರೆದಿಟ್ಟುಕೊಂಡೆ. ಯಾಕೆಂದರೆ ಅದನ್ನು ನಾನು ನೋಡಿದ ಪ್ರತಿ ಸಾರಿ ಎಲ್ಲಿ ನಾನು ಸೋಮರಿಯಾಗಿ ಪ್ರಾರ್ಥಿಸಲಾರದೆ ಮಲಗಿಕೊಳ್ಳುತ್ತೇನೇನೋ ಅದು ನನ್ನನ್ನು ಎಚ್ಚರವಾಗಿಡುತ್ತೆ ಅಂದುಕೊಂಡು ಗೋಡೆಯ ಮೇಲೆ ನಾನು ಒಳಗೆ ಹೋದ ಕೂಡಲೇ ಕಾಣಿಸುವ ಹಾಗೆ ಬರೆದಿಟ್ಟುಕೊಂಡೆ. ಸೇವಕರೇ, ಹಾಗೆಯೇ ಆತ್ಮಿಕ ಸಹೋದರ ಸಹೋದರಿಯರೇ, ನಾವು ಮಾಡುವ ಪ್ರತಿ ಕೆಲಸದಲ್ಲಿ, ಪ್ರಯತ್ನದಲ್ಲಿ, ಪರಿಚರ್ಯದಲ್ಲಿ ಜಯ ಸಾಧಿಸಬೇಕಾದರೆ ಪ್ರಾರ್ಥನೆ ಅತ್ಯವಶ್ಯಕವಾಗಿದೆ. ಶಿಷ್ಯರು ಪ್ರಾರ್ಥಿಸಲಿಲ್ಲ. ಆಗ ರೋಮ್ ಸೈನಿಕರು ಬಂದ್ರು, ಹಾಗೆಯೇ ಅಧಿಕಾರಿಗಳು ಬಂದ್ರು. ಯೇಸುವನ್ನು ಹಿಡಿಯುತ್ತಾರೆ. ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದ ಪೇತ್ರ ಏನಾದ ಹೇಳಿ? ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದ ಶಿಷ್ಯರು ಏನಾದರೂ ಹೇಳಿ ಯೇಸುವನ್ನು ಬಿಟ್ಟು ಬಿಟ್ಟು ಓಡಿ ಹೋದರು. ಪ್ರಿಯರೇ, ಯಾಕೆ ಓಡಿ ಹೋದ್ರು? ಯೇಸು ಮೊದಲೇ ಹೇಳಿದ್ರು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ, ಶೋಧನೆಯನ್ನು ಜಯಿಸಿರಿ ಎಂದು. ಅವರು ಶೋಧನೆ ಜಯಿಸುವಂತಹ ಪ್ರಾರ್ಥನೆ ಅವರಲ್ಲಿ ಇಲ್ಲದೇ ಇದ್ದದ್ದಕ್ಕಾಗಿ ಆ ಕ್ಷಣದಲ್ಲಿ ಸೋಲುತ್ತಾರೆ. ಅದಕ್ಕಿಂತ ಮುಂಚೆ ಸೇವೆಯಲ್ಲಿಯೂ ಸೋಲುತ್ತಾರೆ. ಸೇವೆಯಲ್ಲಿ ನಾವು ಜಯ ಸಾಧಿಸಬೇಕಾದರೆ ಖಚಿತವಾಗಿ ದೇವರು ನಮ್ಮ ಸಂಗಡ ಇರಬೇಕು. ಒಂದು ದಿವಸ ಒಬ್ಬ ಚೆನ್ನಾಗಿ ಹಾಡು ಹಾಡುವ ಗಾಯಕನು ಒಂದು ಕಾನ್ಸೆಪ್ಟನ್ನು ಏರ್ಪಡಿಸಿದ. ಅದ್ಭುತವಾಗಿ ಕೀರ್ತನೆಯನ್ನು ಆಧಾರ ಮಾಡಿಕೊಂಡು ಒಂದು ಸಾಂಗ್ ಹಾಡಿದ. ಕೀರ್ತನೆಯ ಹಾಡನ್ನು ಹಾಡುತ್ತೇನೆ ಎಂಬುದಾಗಿ ಹೇಳಿ, ಯೆಹೋವನು ನನಗೆ ಕುರುಬ ಕೊರತೆ ಇಲ್ಲ ಎಂಬ ಹಾಡನ್ನು ಹಾಡ್ದ. ಆ ಹಾಡು ಹಾಡುವಾಗ ಎಲ್ಲರೂ ಚೆನ್ನಾಗಿ ಚಪ್ಪಾಳೆ ತಟ್ಟಿದ್ರು. ಕೆಲವರು ಡಾನ್ಸ್ ಮಾಡಿದ್ರು, ಕೆಲವರು ವಿಸಿಲ್ಸ್ ಹೊಡೆದ್ರು. ಆ ಸಭಾಂಗಣವೆಲ್ಲ ಉಲ್ಲಾಸದಿಂದ ತುಂಬಿಕೊಂಡಿತು ಆ ಹಾಡು ಹಾಡುವಾಗ. ಆ ಹಾಡು ಮುಗಿದ ನಂತರ ಒಬ್ಬ ವಯಸ್ಸಾದ ಸೇವಕರನ್ನು ಕರೆದು, ಪ್ರಾರ್ಥನೆ ಮಾಡಿರಿ, ಮುಕ್ತಾಯದ ಪ್ರಾರ್ಥನೆ ಮಾಡಿರಿ, ಅಂತ್ಯಾಶೀರ್ವಾದ ಕೂಡ ಕೊಡಿರಿ ಎಂದು ಹೇಳಿದಾಗ ವಯಸ್ಸಾದ ಸೇವಕರು ನಡ್ಕೊಂಡು ಬಂದರು. ಬಂದು ಎಲ್ಲರನ್ನೂ ನೋಡಿ, ಇನ್ನೊಂದು ಸಾರಿ ಎಲ್ಲರೂ ಎದ್ದು ನಿಂತುಕೊಳ್ತೀರಾ ಅನ್ನುತ್ತಾರೆ. ಆಗ ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಅದೇ ಯೆಹೋವನು ನನಗೆ ಕುರುಬನು ಎಂಬ ಹಾಡು
ನಾವು ಹಾಡೋಣವೇ ಎಂದು ಹೇಳಿ ಆ ವಯಸ್ಸಾದ ಸೇವಕರು ಯೆಹೋವನು ನನ್ನ ಕುರುಬ ಎಂಬ ಹಾಡನ್ನು ಹಾಡಿದ್ರು. ಇಡೀ ಆ ಹಾಲೆಲ್ಲ ನಿಶ್ಶಬ್ದವಾಗಿತ್ತು. ಯಾರು ಕುಣಿದಾಡಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ, ಉಲ್ಲಾಸ ಇರಲಿಲ್ಲ, ಉತ್ಸಾಹ ಇರಲಿಲ್ಲ. ಆದರೆ ಜರುಗಿದ್ದೇನು ಗೊತ್ತಾ? ಆ ವಯಸ್ಸಾದ ಸೇವಕರು ಯೆಹೋವ ನನ್ನ ಕುರುಬ ಎಂಬ ಹಾಡನ್ನು ಹಾಡುವಾಗ ಅಲ್ಲಿ ನೆರೆದು ಬಂದ ಜನರ ಕಣ್ಣಲ್ಲಿ ಅವರಿಗೆ ಗೊತ್ತಾಗಲಾರ್ದಂತೆ ಕಣ್ಣೀರು ಬರ್ತಾಯಿತ್ತು. ಎಲ್ಲರೂ ಕೂಡ ದೇವರ ಆತ್ಮನಿಂದ ತುಂಬಿದವರಾಗಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರ ಸನ್ನಿಧಿಯನ್ನು ಅನುಭವಿಸುತ್ತಾ ಕಣ್ಣೀರಿನಿಂದ ಆ ಹಾಡನ್ನು ಹಾಡಿದ್ರು. ಹಾಡು ಮುಗಿಸುತ್ತಾರೆ, ಮುಕ್ತಾಯ ಪ್ರಾರ್ಥನೆ ಮುಗಿಸುತ್ತಾರೆ. ಆ ವಯಸ್ಸಾದ ಸೇವಕರು ಕೆಳಗೆ ಬಂದು ಕೂತ್ಕೊಳ್ತಾರೆ. ಮುಂಚೆ ಅದೇ ಹಾಡನ್ನು ಹಾಡಿರುವಂತಹ ಆ ಗಾಸ್ಪಲ್ ಸಿಂಗರ್ ಆ ಸೇವಕರ ಪಕ್ಕದಲ್ಲಿ ಕೂತ್ಕೊಂಡು, ಅಯ್ಯಾ, ನೀವು ಹಾಡಿದ ಹಾಡನ್ನೇ ನಾನು ಹಾಡಿದಾಗೇನೋ ಕುಣಿದಾಡಿ ಬಹಳ ಚೆನ್ನಾಗಿ ಚಪ್ಪಾಳೆ ತಟ್ಟಿದ್ರು. ಆದರೆ ನೀವು ಹಾಡಿದಾಗೇನೋ ಕಣ್ಣೀರು ಸುರಿಸಿದ್ರು, ಹೃದಯಪೂರ್ವಕವಾಗಿ ಅತ್ರು. ಏನು ಡಿಫ್ರೆನ್ಸು ಎಂದು ಕೇಳ್ದ. ಆಗ ವಯಸ್ಸಾದ ಈ ಸೇವಕರು ಹೇಳ್ತಾರೆ, ನಿನಗೆ ಕುರುಬನ ಹಾಡು ಗೊತ್ತು, ನನಗೆ ಆ ಕುರುಬನೇ ಗೊತ್ತು. ಅದಕ್ಕಾಗಿಯೇ ನಾನು ಹಾಡಿದಾಗ ಆ ಕುರುಬನು ಯಾರೆಂದು ನನಗೆ ಗೊತ್ತಿರುವುದರಿಂದ ಆ ಹಾಡನ್ನು ಹಾಡುತ್ತಿರುವಾಗ ಆ ಕುರುಬನು ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿದನು, ಪ್ರತಿಯೊಬ್ಬರನ್ನು ಸಂಧಿಸಿದನು ಎಂದು ಹೇಳಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಕೆಲವರಿಗೆ ಕೇವಲ ಹಾಡಷ್ಟೇ ಗೊತ್ತು, ಕೆಲವರಿಗೆ ಪ್ರಸಂಗ ಮಾತ್ರ ಗೊತ್ತು. ಆದರೆ ಪ್ರಶ್ನೆ, ಆ ಪ್ರಭು ನಿಮಗೆ ಗೊತ್ತಾ? ನಿಜವಾಗ್ಲೂ ನಮ್ಮ ಪ್ರಭುವನ್ನು ನಾವು ಅರಿತವರಾಗಿರೋದಾದರೆ ನಾವು ಪರಾಕ್ರಮ ಕಾರ್ಯಗಳನ್ನು ಮಾಡ್ತೇವೆ. ನಮ್ಮ ಜೀವಿತವು ಅನೇಕ ಜನರಿಗೆ ಆಶೀರ್ವಾದಕರವಾಗಿರುತ್ತೆ, ಆಶ್ಚರ್ಯಕರವಾಗಿರುತ್ತೆ. ಹಾಗಾಗಿ ಪ್ರಶ್ನಿಸಿಕೊಳ್ಳೋಣ, ಸೇವೆ ಮಾಡುವಂತಹ ನಾವು ನಮ್ಮ ಸೇವೆಗೆ ತಕ್ಕಂತಹ ಪ್ರಾರ್ಥನೆ, ಸೇವೆಗೆ ತಕ್ಕಂತಹ ವಾಕ್ಯದ ಧ್ಯಾನ, ಸೇವೆಗೆ ತಕ್ಕಂತಹ ಸಾಕ್ಷಿ, ಪರಿಶುದ್ಧತೆ ಹೊಂದಿಕೊಂಡಿದ್ದೇವಾ? ಇವುಗಳಲ್ಲಿ ಯಾವುದಿಲ್ಲದೆ ಸೇವೆ ಮಾಡುವುದಾದರೆ ಕೈಲಾಗದವರಾಗಿ ಉಳಿದುಕೊಳ್ಳುತ್ತೇವೆ. ಮೂರನೇದು, ಪ್ರಯಾಣದಲ್ಲಿ ದೇವರು. ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಿತಂತೆ. ಬರಗಾಲ ಬಂದಿದ್ದಕ್ಕಾಗಿ ಅಲ್ಲಿರುವ ಒಂದು ಕುಟುಂಬ ಒಂದು ನಿರ್ಣಯ ತೆಗೆದುಕೊಂಡಿತಂತೆ. ಯಾವುದು ಆ ನಿರ್ಣಯ? ಇಲ್ಲಿಂದ ಹೊರಟೋಗೋಣ. ಎಲ್ಲಿಗೆ ಹೋಗೋಣ? ಎಲ್ಲಿ ಬದುಕಲು ಸಾಧ್ಯವೋ ಅಲ್ಲಿಗೆ ಹೋಗೋಣ, ಇಲ್ಲಿ ಬರಗಾಲ ಬಂದಿದೆ ಎಂದು. ಹೀಗೆ ನವೊಮಿಯ ಗಂಡ ಎಲ್ಲರೂ ಸೇರಿ ಮೋವಾಬ್ ಎನ್ನುವಂತಹ ದೇಶಕ್ಕೆ ಹೊರಟು ಹೋಗ್ತಾರೆ. ದಯವಿಟ್ಟು ಗಮನಿಸಿರಿ, ಧರ್ಮೋಪದೇಶ ಕಾಂಡದಲ್ಲಿ ದೇವರೇ ಹೇಳಿದ್ದಾರೆ ಏನೆಂದು ಗೊತ್ತಾ? ನೀವು ಒಂದು ವೇಳೆ ನನ್ನ ಮಾತನ್ನು ಮೀರಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನಾನು ಬರಗಾಲ ಬರಮಾಡುತ್ತೇನೆ. ಆಕಾಶ ತಾಮ್ರವಾಗಿ ಮಾರ್ಪಡುತ್ತೆ, ಭೂಮಿ ಕಬ್ಬಿಣವಾಗಿ ಮಾರ್ಪಡುತ್ತೆ. ಅಂದರೆ ಆಕಾಶದಲ್ಲಿ ಮಳೆ ಸುರಿಯೋದಿಲ್ಲ, ಭೂಮಿಯಲ್ಲಿ ಬೆಳೆ ಬೆಳೆಯೋದಿಲ್ಲ. ಬರಗಾಲದಿಂದ ನಾನು ನಿಮ್ಮನ್ನು ಶಿಕ್ಷಿಸುತ್ತೇನೆ, ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ. ಈಗ ದಯವಿಟ್ಟು ಗಮನಿಸಿರಿ, ಅದು ನ್ಯಾಯಸ್ಥಾಪಕರು ಪರಿಪಾಲಿಸುವಂತಹ ಕಾಲವಾಗಿತ್ತು. ನ್ಯಾಯಸ್ಥಾಪಕರ ಪುಸ್ತಕ ಕೊನೆ ಅಧ್ಯಾಯ ಕೊನೆ ವಚನ ಹೇಳುತ್ತೆ, ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಅರಸನೂ ಇರಲಿಲ್ಲ, ಪ್ರತಿಯೊಬ್ಬನೂ ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಿದ್ದನು. ಜಾಗ್ರತೆಯಿಂದ ಕೇಳ್ರಿ. ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಅರಸನಿಲ್ಲದೇ ಇರುವುದಕ್ಕಾಗಿ ಪ್ರತಿಯೊಬ್ಬನು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ. ರೂತಳ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನ್ಯಾಯಸ್ಥಾಪಕರು ಪರಿಪಾಲಿಸುವ ಕಾಲದಲ್ಲಿ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಬರಗಾಲ ಬಂದಿತು. ಯಾರು ಪರಿಪಾಲಿಸುವಾಗ? ನ್ಯಾಯಸ್ಥಾಪಕರು ಪರಿಪಾಲಿಸುವಾಗ. ಏನು ಬಂದಿತು? ಬರಗಾಲ ಬಂದಿತು. ಯಾಕೆ ಬಂದಿತು? ಪ್ರತಿಯೊಬ್ಬನು ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ. ಈ ದಿನ ನಮ್ಮಲ್ಲಿ ಕೆಲವರು ಬರಗಾಲ ಹಾದು ಹೋಗ್ತಿದ್ದಾರೆ. ಕೆಲವರು ಹೇಳ್ತಾರೆ, ಅಯ್ಯ, ನನಗೆ ಮನಃಶಾಂತಿ ಕೊರತೆಯಾಗಿದೆ, ನನಗೆ ಸಮಾಧಾನ ಕೊರತೆಯಾಗಿದೆ. ಇನ್ನು ಕೆಲವರಿಗೆ ಆರ್ಥಿಕ ಕೊರತೆಯಾಗಿದೆ, ಆತ್ಮಿಕ ಕೊರತೆಯಾಗಿದೆ, ಪರಿಶುದ್ಧತೆ ಕೊರತೆಯಾಗಿದೆ, ಪ್ರಾರ್ಥನೆ ಜೀವಿತದ ಕೊರತೆಯಾಗಿದೆ, ದೇವರ ಮೇಲಿನ ಪ್ರೀತಿ, ದೇವರ ಸನ್ನಿಧಿಗಾಗಿರುವ ತವಕ ಕೊರತೆಯಾಗಿದೆ. ಎದಕ್ಕಾಗಿ? ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ. ಈ ದಿನ ನಿಮ್ಮ ಮನೆಯಲ್ಲಿರುವ ಪಾತ್ರೆಗಳೆಲ್ಲ ಖಾಲಿಯಾಗ್ಬಿಟ್ಟಿವೆ, ಎಲ್ಲವೂ ಬರಿದಾಗಿ ಬಿಟ್ಟಿವೆ. ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಾ ಇದ್ದೀರಿ, ಸಾಲದ ಬಾಧೆಯಿಂದ ಬಳಲುತ್ತಾ ಇದ್ದೀರಿ, ಬಡ್ಡಿ ಕಟ್ಟಲಿಕ್ಕಾಗದೆ ನರಳಾಡುತ್ತಾ ಇದ್ದೀರಿ. ಕಾರಣವೇನು? ಯಾಕೆ ಆ ಸ್ಥಿತಿ ಬಂದಿತು ಹೇಳಂತೀರಾ? ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸಲು ಪ್ರಾರಂಭಿಸಿದ್ದೀರಿ.
ದೇವರನ್ನು ಲಕ್ಷಿಸಲಾರದೆ ಜೀವಿಸಿದ್ದೀರಿ, ದೇವರಿಗೆ ಭಯಪಡಲಾರದೆ ಜೀವಿಸಿದ್ದೀರಿ. ಕಂಡ ಕಡೆಯಲ್ಲೆಲ್ಲ ತಿರುಗಾಡಿದ್ದೀರಿ, ಕಂಡ ಕಡೆಯಲ್ಲೆಲ್ಲ ಉರುಳಾಡಿದ್ದೀರಿ, ಕಂಡ ಕಡೆಯಲ್ಲೆಲ್ಲ ಕುಡಿದಿದ್ದೀರಿ, ಕಂಡವರೊಂದಿಗೆಲ್ಲ ತಿರುಗಾಡಿದ್ದೀರಿ. ನಿಮ್ಮ ನಾಲಿಗೆಗೆ ಮಿತಿಯಿಲ್ಲ, ನಿಮ್ಮ ಕಾಲು ಸುಮ್ಮನೆ ನಿಲ್ಲಲ್ಲ, ನಿಮ್ಮ ಮನಸ್ಸು ಸ್ಥಿರವಾಗಿಲ್ಲ. ನಿಮಗೆ ಗೊತ್ತಿರೋದೆಲ್ಲ ಒಂದೇ, ಏನು ಮಾಡಲಿಚ್ಛಿಸುತ್ತೀರೋ ಅದನ್ನು ಮಾಡಿಬಿಡ್ತೀರಿ. ಅಮ್ಮ ಅಂದ್ರೆ ಭಯ ಇಲ್ಲ, ಅಪ್ಪ ಅಂದ್ರೆ ಭಯವಿಲ್ಲ, ಗಂಡನಾಗಿ ನಿಮ್ಮ ಜವಾಬ್ದಾರಿಕೆ ಗುರುತಿಸಲ್ಲ, ಹೆಂಡತಿಯಾಗಿ ನಿಮ್ಮ ಕುಟುಂಬ ನೀವು ಕಟ್ಟಿಕೊಳ್ಳಲ್ಲ. ನಿಮಗೆ ಗೊತ್ತಿರೋದೆಲ್ಲ ಏನೆಂದರೆ ನನ್ನಿಷ್ಟ ಜರುಗಬೇಕು. ಮನೆಯಲ್ಲಾಗಿರ್ಬೋದು, ಮನೆಯಿಂದ ಆಚೆ ಆಗಿರ್ಬೋದು, ನನ್ನಿಷ್ಟ. ಈ ರೀತಿಯಾಗಿ ಈ ದಿನ ನಮ್ಮಲ್ಲಿ ಬಹಳ ಜನರು ಬಳಸುವಂತಹ ಮಾತು ಯಾವುದಾಗಿದೆ ಗೊತ್ತಾ? ನನ್ನಿಷ್ಟ. ಯಾಕೆ ಮಗನೇ ಹಾಗೆ ಮಾತಾಡ್ತಾ ಇದ್ದಿ? ನನ್ನಿಷ್ಟ. ಅದೇನು ಮಗಳೇ, ಮನೆಗೆ ತಡ ಮಾಡಿ ಬರ್ತಾ ಇದ್ದಿ? ಮದುವೆ ವಯಸ್ಸಿಗೆ ಬಂದ ಮಗಳು ನೀನು. ಈ ವಯಸ್ಸಲ್ಲಿ ಮನೆಗೆ ನೀನು ತಡ ಮಾಡಿ ಬರಬಾರ್ದು. ನನ್ನಿಷ್ಟ. ಏನು ಮಗನೇ, ಕಾಲೇಜ್ ಎಂದು ಹೇಳಿ ಹೋದೆ, ಸಂಜೆ 6 ಗಂಟೆಗೆ ಬರಬೇಕಾದವನು ಮಧ್ಯರಾತ್ರಿ 12 ಗಂಟೆಗೆ ಬಂದೆ. ಎಲ್ಲಿಗೆ ಹೋದೆ? ಏನ್ ಮಾಡಿ ಬರ್ತಾ ಇದ್ದಿ ಮಗನೇ? ನನ್ನಿಷ್ಟ ಮಮ್ಮಿ. ಏನ್ರಿ ನೀವು ಮನೆಗೆ ಕುಡಿದು ಬರ್ತಾ ಇದ್ದೀರಿ? ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ, ಹೀಗೆ ಕುಡಿದು ಬಂದ್ರೆ ಹೇಗೆ ಅಂದ್ರೆ ನನ್ನಿಷ್ಟ. ಈ ದಿನ ನನ್ನಿಷ್ಟ ಎನ್ನುವಂತಹ ಮಾಯರೋಗ ಅಂಟುಕೊಂಡಿದೆ ಕೆಲವರಿಗೆ. ಕೇಳಿರಿ, ಯಾವನು ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾನೋ ಖಚಿತವಾಗಿ ಕಷ್ಟ ಕೊಂಡು ತಂದುಕೊಳ್ಳುತ್ತಾನೆ. ಇಸ್ರಾಯೇಲರಿಗೆ ರಾಜನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ. ಅಂತಹ ಸಮಯದಲ್ಲಿ ಏನ್ ಜರುಗಿತು? ಬರಗಾಲ ಬಂದಿತು, ಹೊತ್ತು ಕಳೆಯಲಾರದ ಪರಿಸ್ಥಿತಿ ಬಂತು. ಪೋಷಿಸಬೇಕಾದಂತಹ ಗಂಡ ಬರಗಾಲ ಬಂದಾಗ ತಪ್ಪೇನೆಂದು ತಿಳ್ಕೊಳ್ಬೇಕಿತ್ತು. ಕರ್ತನೇ, ಯಾಕೆ ಈ ಬರಗಾಲ ಬಂತು? ಯಾಕೆ ಈ ಕಷ್ಟ ಬಂತು? ನಿನ್ನೆವರೆಗೂ ನಾವು ಚೆನ್ನಾಗೇ ಇದ್ದೆವು, ಈಗ ಸಡನ್ ಆಗಿ ನಮ್ಮ ಜೀವಿತದಲ್ಲಿ ಬರಗಾಲ ಬಂದಿದೆ, ಕೊಡಿರಿ ಎಂಬುದಾಗಿ ಅವರನ್ನು ಇವರನ್ನು ಬೇಡಿಕೊಳ್ಳಬೇಕಾಗ್ತಿದೆ. ಯಾಕೆ ನಮಗೆ ಈ ದುಸ್ಥಿತಿ ಬಂತು, ಯಾಕೆ ಇಂತಹ ಸ್ಥಿತಿ ಬಂತು ಎಂಬುದಾಗಿ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸಿದೆ ಆದ್ರೆ ಚೆನ್ನಾಗಿರ್ತಿತ್ತು. ಈ ದಿನ ನಮ್ಮಲ್ಲಿ ಯಾರಾದರೂ ಕೊರತೆ ಬರಗಾಲ ಹಾದು ಹೋಗ್ತಿದ್ದೀರಾ? ಕಷ್ಟ ಹಾದು ಹೋಗ್ತಾ ಇದ್ದೀರಾ? ಕನಿಷ್ಠ ಹೊಟ್ಟೆ ತುಂಬಿಕೊಳ್ಳಲಾರದ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀರಾ? ನಿರುದ್ಯೋಗ ಸಮಸ್ಯೆ, ಅನಾರೋಗ್ಯ, ಆರ್ಥಿಕ ತೊಂದರೆಗಳು, ಅನೇಕ ಅವಮಾನ, ಇವೆಲ್ಲವುಗಳನ್ನು ಹಾದು ಹೋಗುವಾಗ ನೀವು ಮೊಟ್ಟ ಮೊದಲು ಮಾಡಬೇಕಾದದ್ದೇನು ಗೊತ್ತಾ? ದೇವರ ಬಳಿಗೆ ಹೋಗಬೇಕು. ಕರ್ತನೇ, ಇದಕ್ಕೆ ಕಾರಣವೇನು? ಲೋಪ ಎಲ್ಲಿದೆ? ತಪ್ಪು ಎಲ್ಲಿ ಜರುಗಿದೆ? ನನ್ನಲ್ಲಿ ತಪ್ಪಿದೆಯಾ? ನನ್ನ ಗಂಡನಲ್ಲಿ ತಪ್ಪಿದೆಯಾ? ನನ್ನ ಮಕ್ಕಳಲ್ಲಿ ತಪ್ಪಿದೆಯಾ? ಯಾಕೆ ಈ ಪರಿಸ್ಥಿತಿ ನಮಗೆ ಧಾವಿಸಿತು ಎಂದು ಕರ್ತನಿಗೆ ಕೇಳುವುದಾದರೆ ಕರ್ತನು ಉತ್ತರಿಸುತ್ತಾನೆ. ಆದರೆ ಆ ದಿನ ನವೋಮಿಗೂ ದೇವರ ಬಳಿಗೆ ಬರುವ ಮನಸ್ಸಿರಲಿಲ್ಲ, ನವೋಮಿಯ ಗಂಡನಿಗೂ ದೇವರ ಬಳಿಗೆ ಬರುವ ಮನಸ್ಸಿರಲಿಲ್ಲ. ಕೊನೆಗೆ ಇವರಿಬ್ಬರು ಏನ್ ಮಾಡುತ್ತಾರೆ ಗೊತ್ತಾ? ದೇವರ ಬಳಿಗೆ ಬಂದು ಆಲೋಚಿಸಲಾರದೆ ಸ್ವಂತ ಆಲೋಚನೆ ಮಾಡಿಕೊಳ್ತಾರೆ. ಏನೆಂದು? ಹೊರಟು ಹೋಗೋಣ. ಎಲ್ಲಿಗೆ ಹೋಗೋಣ? ಈ ಸಾಲದಿಂದ ಹೊರಬರಬೇಕಾದರೆ, ಈ ಕೊರತೆ ಬರಗಾಲದಿಂದ ಹೊರಬರಬೇಕಾದ್ರೆ ನಾವು ವಿದೇಶಕ್ಕೆ ಹೊರಟು ಹೋಗೋಣ, ಬೇರೆ ದೇಶಕ್ಕೆ ಹೋಗೋಣ. ಈ ದಿನ ನಮ್ಮಲ್ಲಿಯೂ ಕೆಲವರಿಗೆ ಆ ಆಲೋಚನೆ ಇದೆ. ಈ ದಿನ ನಿಮಗಿರುವ ಕೊರತೆ ಬರಗಾಲಕ್ಕೆ ಕಾರಣ ಏನೆಂದು ತಿಳ್ಕೊಳ್ಳಲಾರದೆ ಬಹಳ ಕುಡಿದಿರುವುದಕ್ಕಾಗಿ ಸಾಲ ಮಾಡಿರ್ತೀರಿ. ನಿಮ್ಮ ಕುಡುಕುತನದ ನಿಮಿತ್ತ ಸಾಲ ಮಾಡಿ, ನಿಮ್ಮ ಅಲೆಮಾರಿತನದ ನಿಮಿತ್ತ ಸಾಲ ಮಾಡಿ, ಈಗ ದುಬೈಗೆ ಹೋಗ್ತೇನೆ, ಕುವೈಟ್ಗೆ ಹೋಗ್ತೇನೆ ಅಂದ್ರೆ ಏನ್ ಪ್ರಯೋಜನ? ಅಲ್ಲಿಗೆ ಹೋಗಿ ಏನ್ ಮಾಡ್ತೀರಿ? ಇಲ್ಲಿ ಕುಡಿದ ಹಾಗೆ ಅಲ್ಲಿಯೂ ಕುಡಿಯುತ್ತೀರಿ, ಇಲ್ಲಿ ತಿರುಗಾಡಿದ ಹಾಗೆ ಅಲ್ಲಿಯೂ ತಿರುಗಾಡ್ತೀರಿ. ನೀವು ಬದಲಾಯಿಸಬೇಕಾದದ್ದು ಪ್ರದೇಶಗಳಲ್ಲ, ದೇಶಗಳೂ ಅಲ್ಲ. ಬದಲಾಯಿಸಿಕೊಳ್ಳಬೇಕಾದದ್ದು ಮನಸ್ಸು. ನವೋಮಿ ಹಾಗೆಯೇ ನವೋಮಿಯ ಗಂಡ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ಪ್ರಯಾಣ ಮಾಡುತ್ತಾರೆ. ಎಲ್ಲಿಗೆ ಹೋಗುತ್ತಾರೆ ಗೊತ್ತಾ? ಮೋವಾಬ್ ದೇಶಕ್ಕೆ ಹೋಗುತ್ತಾರೆ. ಯಾಕೆ ಹೋಗುತ್ತಾರೆ ಗೊತ್ತಾ? ಬದುಕಬೇಕು. ಗಂಡ ಹೇಳ್ತಾನೆ, ಬಂದ್ಬಿಡು ಕಣೆ, ನಿನ್ನನ್ನು ಬದುಕಿಸುತ್ತೇನೆ, ವಿದೇಶಕ್ಕೆ ಹೋಗೋಣ, ಇತರ ದೇಶಕ್ಕೆ ಹೋಗೋಣ ಎಂದು ಹೇಳಿ ತನ್ನ ಹೆಂಡತಿಯನ್ನು ಕರೆದೊಯ್ತಾನೆ, ತನ್ನೊಂದಿಗೆ 2 ಮಕ್ಕಳನ್ನು ಕರೆದೊಯ್ತಾನೆ. ದಯವಿಟ್ಟು ಕೇಳ್ರಿ, ಇಷ್ಟಾನುಸಾರವಾಗಿ ಜೀವಿಸಿ ಕಷ್ಟಗಳನ್ನು ಕೊಂಡು ತಂದುಕೊಂಡು ನಂತರ ಆ ಪ್ರಯಾಣದಲ್ಲಿ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವರು ಪ್ರಯಾಣ ಮಾಡುತ್ತಾ ಮೋವಾಬ್ ದೇಶಕ್ಕೆ ಹೋಗುತ್ತಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ದೇವರು ಇಲ್ಲದೆ ಪ್ರಯಾಣ ಮಾಡುವಂಥವರು. ನಿಮ್ಮ ಜೀವಿತವೇ ಒಂದು ಪ್ರಯಾಣವಾಗಿದೆ. ನಿಮ್ಮ ಪ್ರಾರಂಭದಲ್ಲಿ ದೇವರು ಇರುವುದಾದರೆ ನಿಮ್ಮ ಪ್ರಯಾಣದಲ್ಲಿಯೂ ದೇವರಿರುತ್ತಾರೆ. ನಿಮ್ಮ ಪ್ರಾರಂಭದಲ್ಲಿಯೇ ದೇವರಿಲ್ಲದಿರುವುದಾದರೆ, ನಿಮ್ಮ ದಿನದ ಪ್ರಾರಂಭದಲ್ಲಿ, ನಿಮ್ಮ ಜೀವಿತದ ಪ್ರಾರಂಭದಲ್ಲಿ ದೇವರಿಲ್ಲದೇ ಇರುವುದಾದರೆ ನಿಮ್ಮ ಪ್ರಯಾಣದಲ್ಲಿ ಹೇಗೆ ದೇವರಿರುತ್ತಾರೆ? ನವೋಮಿಯ ಗಂಡ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ಪ್ರಯಾಣದಲ್ಲಿ ನೀವು ನಮ್ಮ ಸಂಗಡ ಇರಬೇಕು ಎಂದು ಕೇಳಿದ್ಯಾ? ಆದರೆ ದೇವರು ಹೇಳ್ತಾ ಇದ್ರು, ನೋಡಿ, ನಾನು ನಿಮ್ಮನ್ನು ಪೋಷಿಸಬೇಕಾದರೆ ನೀವು ಮೋವಾಬ್ ದೇಶಕ್ಕೆ ಹೋಗುವ ಅಗತ್ಯವಿಲ್ಲ,
ಮೊದಲೇ ದೇವರು ಹೇಳಿದ್ರು, ಒಂದು ವೇಳೆ ನೀವು ನನಗೆ ವ್ಯತಿರೇಕವಾಗಿ ಜೀವಿಸುವುದಾದರೆ ನಾನು ಬರಗಾಲ ಬರಮಾಡುತ್ತೇನೆ. ಆನಂತರ ನೀವು ನಿಮ್ಮ ತಪ್ಪನ್ನು ತಿಳಿದುಕೊಂಡು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ಆ ಬರಗಾಲ ತೊಲಗಿಸಿ ಮತ್ತೆ ನಾನು ನಿಮ್ಮನ್ನು ಪೋಷಿಸುತ್ತೇನೆ. ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಕೊರತೆ, ಬರಗಾಲ, ಕಷ್ಟ, ಕಣ್ಣೀರಿನ ಕಣವೆಯನ್ನು ಹಾದು ಹೋಗುತ್ತಿರುವುದಾದರೆ ಮೊಳಕಾಲೂರಿದವರಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿ. ನೀವೆಲ್ಲಿದ್ದೀರೋ ಅಲ್ಲೇ ಕರ್ತನಿಗೆ ಪ್ರಾರ್ಥಿಸಿರಿ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಿರಿ, ಜೀವಿತ ಸರಿಪಡಿಸಿಕೊಳ್ಳಿರಿ. ಆಗ ದೇವರು ಕನಿಕರಿಸುತ್ತಾರೆ. ಹಾಗೆ ಮಾಡಲಾರದೆ ದೇವರಿಂದ ದೂರವಾಗಿ ವಿದೇಶಕ್ಕೆ ಹೊರಟು ಹೋಗುತ್ತೇನೆ, ಪ್ರಾಂತ್ಯಗಳನ್ನು ಬದಲಾಯಿಸುತ್ತೇನೆ, ಇಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತೇನೆ, ಉದ್ಯೋಗ ಬದಲಾಯಿಸುತ್ತೇನೆ, ವ್ಯಾಪಾರ ಬದಲಾಯಿಸುತ್ತೇನೆ ಎಂದು ಹೇಳಿದ್ರೆ ಹೇಗೆ? ನೀವು ವ್ಯಾಪಾರ ಬದಲಾಯಿಸಿದರೂ ಕೂಡ, ವ್ಯವಸಾಯ ಬದಲಾಯಿಸಿದರೂ ಕೂಡ, ವೃತ್ತಿ ಬದಲಾಯಿಸಿದರೂ ಕೂಡ, ಉದ್ಯೋಗ ಬದಲಾಯಿಸಿದರೂ ಕೂಡ, ನೀವೇನೇ ಬದಲಾಯಿಸಿದರೂ ಕೂಡ ದೇವರು ನಿಮ್ಮ ಸಂಗಡ ಇಲ್ಲದೇ ಇರುವುದಾದರೆ ನೀವು ಸಾಧಿಸೋದು ಶೂನ್ಯ. ಅದೇ ಜರುಗಿತು. ಬದುಕಿಸುತ್ತೇನೆ ಎಂದು ಹೇಳಿ ಕರ್ಕೊಂಡು ಹೋಗಿರುವಂತಹ ನವೋಮಿಯ ಗಂಡ ಕೊನೆಗೆ ಏನಾದ ಹೇಳಿ? ಸತ್ತು ಹೋದ. ಬದುಕಿಸುತ್ತೇನೆ ಎಂದು ಹೇಳಿರುವ ವ್ಯಕ್ತಿಯೇ ಸತ್ತು ಹೋದ. ಜಾಗ್ರತೆ ಸಹೋದರ, ನೀವು ಇಷ್ಟಾನುಸಾರವಾಗಿ ಜೀವಿಸಿ ಕೊರತೆ, ಬರಗಾಲ ತಂದುಕೊಂಡು, ಕಷ್ಟಗಳನ್ನು ತಂದುಕೊಂಡು, ನಿಮ್ಮ ಹೆಂಡತಿ ಮಕ್ಕಳಿಗೆ ಬೀದಿ ಪಾಲು ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗಿ ಪೋಷಿಸುತ್ತೇನೆ ಎಂದು ಹೇಳಿ ನೀವು ಎಲ್ಲಿಗೆ ಹೋದ್ರೂ ಕೂಡ ನೀವು ಅಭಿವೃದ್ಧಿಯಾಗಲ್ಲ, ನಿಮ್ಮ ಕುಟುಂಬ ಕೂಡ ಉದ್ಧಾರ ಆಗಲ್ಲ. ನೀವು ಮಾಡಬೇಕಾದದೆಲ್ಲ ಒಂದೇ, ನೀವಿದ್ದ ಸ್ಥಳದಲ್ಲಿಯೇ ಮೊಳಕಾಲೂರಿದವರಾಗಿ, ಕರ್ತನೇ, ನಾನು ಮಾಡಿರುವ ಪಾಪಿಷ್ಟ ಕೆಲಸಗಳಿಂದಲೇ ಈ ಕಷ್ಟ ಬಂತು, ಕೊರತೆ, ಬರಗಾಲ ಬಂತು, ಆರ್ಥಿಕ ತೊಂದರೆ ಬಂತು ಎಂದು ಕರ್ತನ ಪಾದದಲ್ಲಿ ಪ್ರಾರ್ಥಿಸುವುದಾದ್ರೆ ಒಳ್ಳೆಯದು. ತಂದೆಯನ್ನು ಹಿಂಬಾಲಿಸಿದ ಇಬ್ಬರು ಗಂಡು ಮಕ್ಕಳು ಏನಾದ್ರೂ ಹೇಳಿ ಅವರು ಆ ದೇಶದಲ್ಲಿಯೇ ಹೋಗಿ ಮದುವೆ ಆಗ್ತಾರೆ. ತಾಯಿಗಾದ್ರೂ ಬುದ್ಧಿ ಇರಬೇಕಲ್ಲವೇ? ನವಮಿಗಾದ್ರೂ ಬುದ್ಧಿ ಇರಬೇಕಲ್ಲವೇ? ಮಕ್ಕಳಿಗೆ ಹೇಳಬೇಕಿತ್ತು, ನೋಡಿ, ನಿಮ್ಮ ಅಪ್ಪ ತಪ್ಪು ಮಾಡಿದಾನೆ ಮಕ್ಕಳೇ, ದೇವರನ್ನು ಬಿಟ್ಟು ಬಿಟ್ಟಿದ್ದೇವೆ, ದೇವರು ಇರುವ ಸ್ಥಳವನ್ನು ಬಿಟ್ಟು ಬಿಟ್ಟಿದ್ದೇವೆ, ದೇವರು ಇಲ್ಲದಂತಹ ಸ್ಥಳಕ್ಕೆ ಬಂದಿದ್ದೇವೆ. ಈಗ ತಂದೆ ತಪ್ಪು ಮಾಡಿದಾನೆ. ಈ ದೇಶ ನಮ್ಮ ದೇವರನ್ನು ದ್ವೇಷಿಸುವಂತಹ, ದೂಷಿಸುವಂತಹ ದೇಶ ಆಗಿದೆ. ದೇವರನ್ನು ವ್ಯತಿರೇಕಿಸಿದ ದೇಶ ಆಗಿದೆ. ದೇವರು ಇಲ್ಲದ ದೇಶ ಆಗಿದೆ. ಇಲ್ಲಿಗೆ ನಾವು ಬಂದಿದ್ದೇ ಮಾಡಿರೋದು ದೊಡ್ಡ ತಪ್ಪಾಗಿದೆ. ತಿರುಗಿ ಹೋಗೋಣ ಬನ್ನಿ. ಆ ಬೆತ್ಲೆಹೇಮಿಗೆ, ಅಂದರೆ ಅದು ರೊಟ್ಟಿಯ ಮನೆಯಾಗಿದೆ, ದೇವರ ಸನ್ನಿಧಿಗೆ ದೇವರು ಉಪಸ್ಥಿತನಾಗಿರುವ ಪ್ರಾಂತ್ಯವಾಗಿದೆ. ಅಲ್ಲಿಗೆ ಹೋಗೋಣ ಬನ್ನಿ. ದೇವರು ಎಲ್ಲಿರುತ್ತಾರೋ ಅಲ್ಲಿಗೆ ಹೊರಟು ಹೋಗೋಣ ಮಕ್ಕಳೇ ಎಂದು ತಾಯಿಯಾದರೂ ಹೇಳಬೇಕಿತ್ತಲ್ಲವೇ? ನವೋಮಿಗೂ ಬುದ್ಧಿ ಇರಲಿಲ್ಲ. ಕೊನೆಗೇನ್ ಮಾಡ್ತಾಳೆ ಗೊತ್ತಾ? ತಪ್ಪು ತಿಳಿದುಕೊಂಡು ತಿರುಗಿ ಬೆತ್ಲೆಹೇಮಿಗೆ ಬರಬೇಕಾದ ನವೋಮಿ ಅದರ ಬದಲಿಗೆ ತನ್ನ ಗಂಡು ಮಕ್ಕಳಿಬ್ಬರಿಗೂ ನವೋಮಿಯ ಸ್ತ್ರೀಯರೊಂದಿಗೆ ಮದುವೆ ಮಾಡಿಸ್ತಾಳೆ. ಕೆಲವರಿಗೆ ಅದೇನೋ ದೇವರು ಎಷ್ಟೇ ಶಿಕ್ಷಿಸಿದರೂ ಕೂಡ ಬುದ್ಧಿ ಬರಲ್ಲ. ಈ ದಿನ ನಿಮ್ಮ ಜೀವಿತವೂ ಕೂಡ ಹಾಗೇ ಇದೆ. ಈ ದಿನ ನಿಮಗಿರುವಂತಹ ಕಷ್ಟಗಳಿಗೆ, ಈ ದಿನ ನಿಮಗಿರುವಂತಹ ನಷ್ಟಗಳಿಗೆ, ಈ ದಿನ ನೀವು ಅನುಭವಿಸುತ್ತಿರುವ ನರಕಾನುಭವಕ್ಕೆ ಕಾರಣ ಗೊತ್ತಾ? ನೀವು ಮಾಡಿರುವ ಪಾಪಕ್ಕಾಗಿ ದೇವರು ನಿಮ್ಮನ್ನು ಶಿಕ್ಷಿಸುತ್ತಿದ್ದಾರೆ. ತಪ್ಪು ತಿಳಿದುಕೊಳ್ತೀರೆಂದು, ಬುದ್ಧಿ ತಂದುಕೊಳ್ತೀರೆಂದು. ಈ ದಿನ ನೀವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಪ್ರಧಾನ ಕಾರಣವೇನೆಂದರೆ ನೀವು ದೇವರಿಗೆ ವ್ಯತಿರೇಕವಾಗಿ ಜೀವಿಸ್ತಾ ಇದ್ದೀರಿ. ಅದಕ್ಕೆ ದೇವರು ನಿಮ್ಮನ್ನು ಶಿಕ್ಷಿಸುತ್ತಿದ್ದಾರೆ. ಅದನ್ನು ತಿಳಿದುಕೊಳ್ಳಲಾರದೆ ಇನ್ನೂ ಯಾಕೆ ಮೂರ್ಖರಾಗಿ ಜೀವಿಸುತ್ತೀರಿ? ನವೋಮಿ ತಪ್ಪು ತಿಳ್ಕೊಂಡು ತಿರುಗಿ ಬರುವುದರ ಬದಲಿಗೆ ತನ್ನ ಗಂಡ್ಮಕ್ಕಳಿಬ್ಬರಿಗೂ ಅಲ್ಲಿನ ಸ್ತ್ರೀಯರೊಂದಿಗೆ ಮದುವೆ ಮಾಡಿಸುತ್ತಾಳೆ. ಕೊನೆಗೇನಾಯ್ತು? ಗಂಡನನ್ನು ಕಳ್ಕೊಳ್ಳುತ್ತಾಳೆ. ತಪ್ಪು ಮಾಡಿದ ಗಂಡ ಸತ್ತೋಗುತ್ತಾನೆ. ತಪ್ಪು ನಿರ್ಣಯ ತೆಗೆದುಕೊಂಡ ಗಂಡ ಸಾಯುತ್ತಾನೆ. ತಪ್ಪು ನಿರ್ಣಯ ತೆಗೆದುಕೊಂಡದ್ದರಿಂದ ಇಬ್ಬರು ಗಂಡು ಮಕ್ಕಳು ಸಾಯುತ್ತಾರೆ. ಈಗ ನವೋಮಿ ಗಂಡನನ್ನು ಕಳೆದುಕೊಳ್ಳುತ್ತಾಳೆ, ಗಂಡು ಮಕ್ಕಳನ್ನು ಕಳೆದುಕೊಳ್ಳುತ್ತಾಳೆ. ನವೋಮಿ ಕಹಿ ಅನುಭವಗಳ ನೆಲೆಯಾಗಿ ಮಾರ್ಪಟ್ಟಳು. ಅದಕ್ಕೆ ಕಾರಣ ಗೊತ್ತಾ? ಅವರ ಪ್ರಯಾಣದಲ್ಲಿ ದೇವರು ಇರಲಿಲ್ಲ. ಜಾಗ್ರತೆ. ದೇವರು ಇಲ್ಲದೆ ನೀವು ಎಲ್ಲಿಗೇ ಪ್ರಯಾಣ ಮಾಡುವುದಾದರೆ ನೀವು ನಿಮಗಿರುವುದನ್ನು ಕೂಡ ಕಳೆದುಕೊಳ್ಳುತ್ತೀರಿ. ಅಷ್ಟೇ ಅಲ್ಲ, ಕೊನೆಗೆ ಇಗೋ ನವೋಮಿಯ ಹಾಗೆ ಬಾಡಿ ಹೋದ ಜೀವಿತವನ್ನು ಜೀವಿಸುತ್ತೀರಿ. ಮೊದಲನೇದಾಗಿ ಪ್ರಾರಂಭದಲ್ಲಿ ದೇವರಿರಬೇಕು. ಎರಡನೇದು ಪರಿಚರ್ಯದಲ್ಲಿ ದೇವರಿರಬೇಕು. ಮೂರು ಪ್ರಯಾಣದಲ್ಲಿ ದೇವರಿರಬೇಕು. ಪರಿಶುದ್ಧನಾದ ತಂದೆಯೇ, ಈ ದೀನ ಸೇವಕನ ಮೂಲಕ ನೇರವಾಗಿ ನಿಮ್ಮ ಮಕ್ಕಳೊಂದಿಗೆ ಮಾತಾಡಿದ್ದೀರಿ. ಅವರು ತಮ್ಮ ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ, ಅವರು ತಮ್ಮ ಕೆಲಸವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ, ಅವರು ತಮ್ಮ ಪ್ರಯಾಣ ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ, ಅವರು ತಮ್ಮ ಪರಿಚರ್ಯ ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ, ಪ್ರತಿ ಪ್ರಯತ್ನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ ಅಂತಹ ಕೃಪೆ ಕನಿಕರವನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವಾಗ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ತೇವೆ. ಈಗಾಗಲೇ ನಮ್ಮಲ್ಲಿ ಕೆಲವರು ತಂದುಕೊಂಡಿದ್ದಾರೆ.
ಕಂಡ ಕಡೆಯಲ್ಲೆಲ್ಲ ಹೋಗಿದ್ದೇವೆ, ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಿದ್ದೇವೆ, ಇಷ್ಟ ಬಂದಂತೆ ಸೇವೆ ಮಾಡಿದ್ದೇವೆ. ಈ ದಿನ ವಿಫಲವಾಗಿದ್ದೇವೆ, ಅವಮಾನದಿಂದ ತುಂಬಿಕೊಂಡಿದ್ದೇವೆ, ಆರ್ಥಿಕ ತೊಂದರೆಯಿಂದ ತುಂಬಿಕೊಂಡಿದ್ದೇವೆ. ಕೊಡಿಯಿರಿ ಎಂಬುದಾಗಿ ಇತರರಿಗೆ ಕೈಚಾಚಬೇಕಾಗ್ತಿದೆ. ದೇವರೇ, ನಾವು ಶ್ರೇಷ್ಠವಾದ ಜೀವಿತ ಜೀವಿಸಬೇಕು, ಇತರರಿಗೆ ಮಾದರಿಯುತವಾಗಿ ಜೀವಿಸಬೇಕು. ಅಂತಹ ಕೃಪೆ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.